ಇಡೀ ಮನುಷ್ಯ ಇತಿಹಾಸದಲ್ಲಿ ಗಿಜಾ ಪಿರಮಿಡ್ಗಳು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡಿದರು, ಕೆಲವು ಪ್ರಶ್ನೆಗಳು ಇನ್ನೂ ಉತ್ತರವಿಲ್ಲದ ನಿಗೂಢವಾಗಿವೆ. ಇತ್ತೀಚೆಗೆ ಪಿರಮಿಡ್ಗಳ ಅಡಿಯಲ್ಲಿ ಒಂದು ರಹಸ್ಯ ನಗರವಿರುವ ಸಾಧ್ಯತೆ ಮೂಡಿದ ಮೇಲೆ ಇಡೀ ಜಗತ್ತಿನ ಗಮನ ಮತ್ತೆ ಈ ಗಿಜ್ ಪಿರಮಿಡ್ನತ್ತ ನೋಡುವಂತೆ ಮಾಡಿದೆ. ಸಾಧಾರಣವಾಗಿ ನಮಗೆ ತಿಳಿದಿರುವಂತೆ ಪಿರಮಿಡ್ಗಳು ರಾಜರ ಸಮಾಧಿ ಎಂದು ಹೇಳಲಾಗುತ್ತಿತ್ತು. ಆದರೆ ಇತ್ತೀಚಿನ ಸಂಶೋಧನೆಗಳು ಅದು ಸತ್ಯದ ಒಂದೇ ಭಾಗ ಎಂಬುದನ್ನು ತೋರಿಸುತ್ತಿವೆ. ಪಿರಮಿಡ್ಗಳ ಅಡಿಯಲ್ಲಿ ಹಲವು ಕಿಲೋಮೀಟರ್ ವ್ಯಾಪಿಸಿದ ದಾರಿ, ಗುಹೆಗಳು ಮತ್ತು ಕೊಠಡಿಗಳ ಅಸ್ತಿತ್ವವನ್ನು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಅವನವನು ನಿರೀಕ್ಷಿಸದ ರೀತಿ ಈ ಗುಹೆಗಳಲ್ಲಿ ಜೀವಿತವಿರುವ ರೀತಿಯ ಶಿಲ್ಪಗಳು, ಬಹುಮಾನ್ಯವಾದ ಶಾಸನಗಳು ಮತ್ತು ಭೂಗತ ಜಲಮಾರ್ಗಗಳು ಕಂಡುಬಂದಿವೆ. ಕೆಲವೊಂದು ಕೊಠಡಿಗಳ ತಾಪಮಾನ ಇತರ ಭಾಗಗಳಿಗಿಂತ ತೀರಾ ವಿಭಿನ್ನವಾಗಿದೆ. ಇವುಗಳು ಯಾಕೆ, ಯಾರಿಂದ, ಯಾವ ಉದ್ದೇಶಕ್ಕೆ ನಿರ್ಮಾಣಗೊಂಡವು? ಬಹುಶಃ ಈ ನಗರವು ಬಹುಶತಮಾನಗಳ ಹಿಂದೆಯೇ ಮಾನವ ಚರಿತ್ರೆಗೆ ಮುಂಚಿತವಾಗಿ ನಾಶವಾದ ನಾಗರಿಕತೆಗೆ ಸೇರಿರಬಹುದು. ಇಲ್ಲವೇ ಇದು ಯಾವುದೋ ಎಡವಟ್ಟಾಗಿ ಮರೆತುಹೋದ ತಂತ್ರಜ್ಞಾನ ಕೇಂದ್ರವಾಗಿರಬಹುದೇ? ಇನ್ನು ಕೆಲವರು ಇದನ್ನು ನಿಗೂಢ ಪುರಾತನ ಜ್ಞಾನ ಕೇಂದ್ರವೆಂದು ಹೇಳುತ್ತಿದ್ದಾರೆ. ಇಲ್ಲಿ ಶಕ್ತಿಶಾಲಿ ಶಿಲ್ಪಶಾಸ್ತ್ರ, ನಕ್ಷೆ ಬರವಣಿಗೆ, ತಾರೆಗಣಿತ ಜ್ಞಾನ ಹಳೆ ಕಾಲದಲ್ಲೇ ಹೊಂದಿದವರ ಅನುಪಮ ಚಿಹ್ನೆಗಳು ಪತ್ತೆಯಾಗಿವೆ. ಇದಕ್ಕೆ ಸೇರ್ಪಡೆ ಆಗಿರುವ ತಾಜಾ ಉಪಗ್ರಹ ಚಿತ್ರಗಳು ಈ ಪ್ರದೇಶದ ನೆಲದಲ್ಲಿ ವಿಚಿತ್ರ ರೂಪಗಳ ಹಾವಳಿಯನ್ನು ತೋರಿಸುತ್ತಿವೆ. ಸರಳವಾಗಿ ಹೇಳುವುದಾದರೆ, ಗಿಜಾ ಪಿರಮಿಡ್ಗಳ ಕೆಳಗೆ ಇನ್ನೊಂದು ಪ್ರಪಂಚವಿದೆ ಎಂಬ ಸಂದೇಶವನ್ನು ವಿಜ್ಞಾನ ತಿಳಿಸಿದ್ದಾರೆ. ಈ ರಹಸ್ಯ ನಗರ ಎಲ್ಲರಲ್ಲಿಯೂ ಕುತೂಹಲ ಉಂಟುಮಾಡುತ್ತಿದೆ. ಇದು ಕೇವಲ ಇತಿಹಾಸವಲ್ಲ, ಇಡೀ ಮಾನವ ಸಮಾಜ ತನ್ನ ಮೂಲಗಳತ್ತ ನೋಡುವ ಒಂದು ಅವಕಾಶ. ಈ ರಹಸ್ಯ ಬಯಲಾಗಿದ್ರೆ ನಾವು ಈಗಲೂ ತಿಳಿಯದ ಅತ್ಯಂತ ಪ್ರಾಚೀನ ಸತ್ಯಗಳು ಬೆಳಕಿಗೆ ಬರಬಹುದೆಂಬ ನಿರೀಕ್ಷೆ ಇದೆ. ಪಿರಮಿಡ್ಗಳ ಕೆಳಗಿನ ಈ ನಿಗೂಢ ಪ್ರಪಂಚ ಇನ್ನು ಮುಂದೆ ಯಾವ ವಿಚಿತ್ರ ಬಾಗಿಲುಗಳನ್ನು ತೆರೆಯುತ್ತದೆ? ನಾವು ಇನ್ನೂ ಎಷ್ಟನ್ನು ತಿಳಿಯಬೇಕಿದೆ? ಇವು ಎಲ್ಲಾ ಪ್ರಶ್ನೆಗಳ ಉತ್ತರ ನಮ್ಮ ಮುಂದೆ ಇರುವ ಸಮಯವೇ ಕೊಡುವುದು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಮ್ಮ ಮಾಹಿತಿ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಸಿಗೋಣ.